ಗೈಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ಕಡೆಗ. ಅಬ್ಬಬ್ಬಾ ಇಲ್ಲೇನು ಹೇಳಿದೆ ಎಷ್ಟು ದಿವಸ ಆಗ್ಬಿಟ್ಟಿತ್ತು ಅಂದರೆ ವಿಡಿಯೋ ಆಗ್ತಾನೆ ತುಂಬ ದಿವಸ ಆಗ್ಬಿಟ್ಟೈತೆ ಗೈಸ್. ಬರೀ ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದೆ. ಸೊ ಗೈಸ್ ಏನಪ್ಪ ಅಂತಂದರೆ ಸ್ಟಾರ್ಟಿಂಗಲ್ಲೇ ನೋಡಿರ್ತೀರ ಹಿಂದಿ ಕಮ್ಯುನಿಟಿ ಯೂಟ್ಯೂಬರು ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದೆ ಗೈಸ್. ಓಕೆನಾ, ಅವನು ಲೈವ್ ಸ್ಟ್ರೀಮ್ನ ಮಾಡ್ತಾ ಇದ್ದೆ. ನಾನು ಟೀಮ್ ಕೋಡ್ ಕೊಡಿ ಬ್ರೋ ಅಂತೆಲ್ಲ ಕೇಳಿದೆ. ಅವನು ಟೀಮ್ ಕೋಡ್ನ ಕೊಟ್ಟಿದ್ದಾನೆ. ಸ್ಟಾರ್ಟಿಂಗಿಗೆಲ್ಲ ನೋಡ್ಕೊಂಡೆ ಬಂದಿರ್ತೀರ ಹಿಂದಿ ಕಮ್ಯುನಿಟಿ ಯೂಟ್ಯೂಬರ್ ವಿತ್ ಕನ್ನಡ ಕಮ್ಯುನಿಟಿ ಯೂಟ್ಯೂಬರು. ಸೊ ಹಿಂದಿ ಕಮ್ಯುನಿಟಿ ಯೂಟ್ಯೂಬರ್ ನಮ್ಮ ಜೊತೆ ಮಾತಾಡಿದ್ದಾರೆ, ನಾವು ಅವ್ರ ಜೊತೆ ಎಲ್ಲ ವಿಡಿಯೋ ಮಾಡಿದ್ವಿ. ಸೊ ಇದೇ ವಿಡಿಯೋ. ಸೊ ನನಗೆ ಅವ್ರ ಜೊತೆ ಆಡ್ತಾ ಇರೋದು, ನನ್ನ ಪಕ್ಕ ಇರೋದವ್ರೆ. ಸೊ ನಮ್ಮ ಟೀಮೇಟ್ ಅವರು. ಸೊ ಗೈಸ್ ಹಿಂದಿ ಕಮ್ಯುನಿಟಿ ಯೂಟ್ಯೂಬರ್ ಕನ್ನಡ ಕಮ್ಯುನಿಟಿ ಯೂಟ್ಯೂಬರ್ ಜೊತೆ ಮಾತಾಡ್ತಾರೆ ಅಂತಂದ್ರೆ ಅದು ಒಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಸೊ ಗೈಸ್ ಫಸ್ಟು ಟೈಮು ನಾನು ಬೇರೆ ಯೂಟ್ಯೂಬರ್ ಜೊತೆ ಮಾತಾಡಿದ್ದು. ಸೊ ಯಾವತ್ತೂ ನಾನು ಆ ಥರ ಮಾತಾಡ್ತಾನೆ ಅಲ್ಲ, ಅಂದರೆ ಬೇರೆ ಯೂಟ್ಯೂಬರ್ ಜೊತೆ ಮಾತಾಡ್ತಾನೆ ಅಲ್ಲ. ಸೊ ಫಸ್ಟ್ ಟೈಮು ಹಿಂದಿ ಕಮ್ಯುನಿಟಿ ಯೂಟ್ಯೂಬರ್ ಬಗ್ಗೆ ಅಲ್ಲ, ಹಿಂದಿ ಕಮ್ಯುನಿಟಿ ಯೂಟ್ಯೂಬರ್ ಜೊತೆ ಮಾತಾಡಿದ್ದು. ಅವ್ರ ಜೊತೆಗೆ ನಾನು ಬೇರೆ ಯೂಟ್ಯೂಬರ್ ಜೊತೆ ನಾನು ವಿಡಿಯೋನೇ ಮಾಡಿರಲಿಲ್ಲ, ನಾನು ಒಬ್ಬನೇ ವಿಡಿಯೋ ಮಾಡ್ತಿದ್ದೆ. ಅದು ಹಂಗೆ ವಿಡಿಯೋ ಹಾಕ್ದಿರೋದಕ್ಕೆ ಸಾರಿ ಗೈಸ್. ಒಂದು ವಾರ ಆಯ್ತು ಅಂದ್ಕೊತೀನಿ ವಿಡಿಯೋನೇ ಹಾಕಿಲ್ಲ. ಒಂದು 10 days ಆಯ್ತು ಅಂದ್ಕೊತೀನಿ ವಿಡಿಯೋನೇ ಹಾಕ್ತಿರಲಿಲ್ಲ. ಯಾಕಂತಂದರೆ ವಿಡಿಯೋ ಹಾಕೋಕ್ಕೂ ಆಗ್ತಿರಲಿಲ್ಲ, ತುಂಬ ಬ್ಯುಸಿ ಇದ್ದೆ. ಅದಕ್ಕೋಸ್ಕರನೇ ಟೈಮ್ ಸಿಕ್ಕಾಗ ಆವಾಗವಾಗ ಲೈವ್ ಸ್ಟ್ರೀಮ್ನ ಮಾಡ್ತಿದ್ದೆ ಗೈಸ್. ಓಕೆನಾ, ಆವಾಗವಾಗ ಲೈವ್ ಸ್ಟ್ರೀಮ್ನ ಮಾಡ್ತಿದ್ದೆ. ಅವರು ಟೀಮ್ ಕೋಡ್ ಕೊಡ್ತಾಯಿದ್ರು, ನಾನು ಪಟ್ಟಂತ ಹೋಗಿ ಜಾಯ್ನ್ ಆಗಿಬಿಟ್ಟೆ. ಜಾಸ್ತಿ ಜನ ಅವ್ರ ಲೈವ್ನ ನೋಡ್ತಿದ್ದಿಲ್ಲ. ನಾನು ಅವ್ರ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಗ ಹೋಗಿ ಜಾಯ್ನ್ ಆಗಿಬಿಡಿ. ಓಕೆನಾ, ಐ ಥಿಂಕ್ ಇವತ್ತು ಲೈವ್ ಮಾಡ್ತೀನಿ ಅಂತಲೇ ತುಂಬ ಜನ ಅಂದ್ಕೊಂಡು ವೇಟ್ ಮಾಡ್ತಿರ್ತಾರೆ, ಆದರೆ ನಾನು ಲೈವ್ ಸ್ಟ್ರೀಮ್ನ ಮಾಡೋಕ್ಕಾಗಿರಲ್ಲ. ಓಕೆನಾ, ಅದಕ್ಕೋಸ್ಕರ ತುಂಬ ಜನ ಲೈವ್ ಸ್ಟ್ರೀಮ್ನ ಮಾಡ್ತೀನಿ ಅನ್ನೋ ಅಂದ್ಕೊಂಡೆ ಕೂತಿರ್ತಾರೆ. ನಾನು ಲೈವ್ ಸ್ಟ್ರೀಮ್ನ ಮಾಡೋಕ್ಕಾಗಿರಲ್ಲ. ಸೊ ಅದಕ್ಕೋಸ್ಕರ ಬೇಜಾರು ಮಾಡ್ಕೊಳಕ್ಕೆಲ್ಲ ಹೋಗ್ಬೇಡಿ ಗೈಸ್. ಓಕೆನಾ, ಸೊ ನಾನು ಇದೇ ಥರ ಹೇಳಿರ್ತೀನಿ, ಆದರೆ ಟೈಮ್ ಸಿಕ್ಕಿರಲ್ಲ ಮಾಡೋಕ್ಕೆ, ಅದಕ್ಕೋಸ್ಕರನೇ ಮಾಡೋಕ್ಕಾಗಿರಲ್ಲ. ಓಕೆನಾ, ನೀವು ಬೇಜಾರು ಮಾಡ್ಕೊಳಕ್ಕೆಲ್ಲ ಹೋಗ್ಬೇಡಿ. ಸೊ ನೀವು ಸಪೋರ್ಟ್ ಮಾಡಿ ಇಬ್ರಿಗೂ. ಸೊ ಹಿಂದಿ ಕಮ್ಯುನಿಟಿ ಯೂಟ್ಯೂಬರ್ಸು ಆಮೇಲೆ ಕನ್ನಡ ಕಮ್ಯುನಿಟಿ ಯೂಟ್ಯೂಬರ್ಸ್ ಅಂತ ಯಾವತ್ತೂ ಈ ಥರ ಮಾಡಬಾರ್ದು. ಅಂದರೆ ಅವರು ನಾವು ಬೇರೆ ಅಂತ ಯಾವತ್ತೂ ಹೇಳೋಕ್ಕೋಗ್ಬೇಡಿ ಯಾರು ಕೂಡ. ಓಕೆನಾ, ಎಲ್ಲರೂ ಒಂದೇ. ಕನ್ನಡ ಕಮ್ಯುನಿಟಿ ಯೂಟ್ಯೂಬರ್ಸು, ಹಿಂದಿ ಕಮ್ಯುನಿಟಿ ಯೂಟ್ಯೂಬರ್ಸು, ಆಮೇಲೆ ಎಲ್ಲರೂ ಕೂಡ ಒಂದೇ. ಯಾವತ್ತೂ ಕೂಡ ನೀವು ಅವ್ರು ಬೇರೆ ಕಮ್ಯುನಿಟಿ ಯೂಟ್ಯೂಬರ್ಸ್ ಅಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಿರೋದಾಗಲಿ, ಅವ್ರು ಲೈವ್ ಮಾಡಿದ್ರೆ ನೋಡದೇ ಇರೋದಾಗಲಿ ಮಾಡೋಕ್ಕೋಗ್ಬೇಡಿ. ಟೈಮ್ ಸಿಕ್ಕಾಗ ನೀವು ಅವ್ರ ಲೈವ್ನ ನೋಡಿಬಿಟ್ಟು ಅವ್ರಿಗೂ ಸಪೋರ್ಟ್ ಮಾಡಿ. ಓಕೆನಾ, ಅವರು ನಮಗೆ ಸಪೋರ್ಟ್ ಮಾಡ್ತಾರೆ, ನಾವು ಅವರಿಗೆ ಸಪೋರ್ಟ್ ಮಾಡೋಣ. ಓಕೆನಾ, ಸೊ ಈ ಥರ ನೀವು ಮಾಡಿ. ಓಕೆನಾ, ಯಾವತ್ತೂ ಕೂಡ ಅವರು ಬೇರೆ ಕಮ್ಯುನಿಟಿ ಯೂಟ್ಯೂಬರ್ ಅಲ್ಲ ಅಂತ ಅಂದ್ಬಿಟ್ಟು ಯಾರು ಆ ಥರ ಮಾಡೋಕ್ಕೋಗ್ಬೇಡಿ. ಇವ್ರ ವಿಡಿಯೋ ಕಾಣಿಸ್ತಿರುತ್ತೆ, ಇವ್ರು 72 ಲೆವೆಲು. ಇವ್ರ ಚಾನಲ್ಗೆ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವ್ರು ಲಾಸ್ಟಿಗೆ ಏನು ಹೇಳಿದ್ರು ಅಂತಂದರೆ 2K ಸಬ್ಸ್ಕ್ರೈಬರ್ಸ್ ಮಾಡಿಸಿ ಗೈಸ್ ಅಂತ ಹೇಳಿದರು. ಸೊ ಅವ್ರಿಗೂ ಕೂಡ 2K ರೀಚ್ ಮಾಡಿಸಿ, ನನಗೂ ಕೂಡ 1K ರೀಚ್ ಮಾಡಿಸಿ ಗೈಸ್. 200 ಮಾಡೋಣಂತೆ, ಆದಷ್ಟು ಬೇಗ ಮಾಡೋಣಂತೆ. ತುಂಬ ದಿವಸದಿಂದ ವಿಡಿಯೋ ಆಗ್ತಾನೆ ಇರಲಿಲ್ಲ. ಡೈಲಿ ವಿಡಿಯೋ ಆಗ್ತಿದ್ರೆ ಅದು ಆರಾಮಾಗಿ ಹೆಂಗೋ ಒಂದು ಸ್ಟೆಪ್ಪಲ್ಲಿ ರೀಚ್ ಆಗ್ತಾ ಹೋಗುತ್ತೆ. ಆದರೆ ತುಂಬ ದಿವಸ ಬಿಟ್ಟು ಮತ್ತೆ ವಿಡಿಯೋ ಆಗ್ತಿರೋದಕ್ಕೆ ರೀಚ್ ಆಗೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಗೈಸ್. ಓಕೆನಾ, ಯಾರು ಆಗಲಿ, ಎಷ್ಟೇ ದೊಡ್ಡ ಯೂಟ್ಯೂಬರ್ಸ್ ಆಗಲಿ. ಸೊ ತುಂಬ ದಿವಸ ಬಿಟ್ಟು ಮತ್ತೆ ವಿಡಿಯೋ ಆಗಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಇದು ಒಂಚೂರು ಜಾಸ್ತಿ ಸಪೋರ್ಟ್ ಸಿಗ್ತಾ ಇರಲ್ಲ. ಸೊ ಇದೆಲ್ರಿಗೂ ಗೊತ್ತಿರೋಂಥ ವಿಷಯನೇ. ನಾನು ಜಾಸ್ತಿ ಇದರಲ್ಲಿ ಸಬ್ಸ್ಕ್ರೈಬರ್ಸ್, ನಾನು ಜಾಸ್ತಿ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮಿಬ್ರಿಗೂ ಸಪೋರ್ಟ್ ಮಾಡಿ. ನಾವಿಬ್ಬರು ಇನ್ಮೇಲೆ ಅವ್ರು ನಮ್ಮ ಗಿಲ್ಡಿಗೆ ಸೇರಿಸ್ಕೊಂಡಿದ್ದೀನಿ. ಸೊ ಇನ್ಮೇಲೆ ನಾನು ಅವ್ರ ಜೊತೆ ವೀಡಿಯೋಸ್ನ ಮಾಡ್ತಿರ್ತೀನಿ ಅವಾಗವಾಗ. ಸುಮ್ಮನೆ ಅವ್ರ ಲೈವ್ ಸ್ಟ್ರೀಮ್ನ ಮಾಡ್ತಾಯಿದ್ರು. ಸೊ ನಾನು ಇವ್ರ ಜೊತೆ ಕೊಲಾಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ, ಫಿಕ್ಸ್ ಆಗಿಬಿಟ್ಟೆ ನನ್ನದು. ಸೊ ಇವ್ರ ಜೊತೆ ಕೊಲಾಬ್ರೇಷನ್ ಮಾಡಬೇಕಂತ ನಾನು ಫುಲ್ ಫಿಕ್ಸ್ ಆಗಿಬಿಟ್ಟೆ. ಇವ್ರ ಜೊತೆ ಅಲ್ಲದೆ ಬಿಟ್ಟರೆ ಬೇರೆ ಯಾರ ಜೊತೆ ಮಾಡಲ್ಲ ಅಂತ ಅಂದ್ಕೊಂಬಿಟ್ಟೆ. ಯಾಕಂತಂದರೆ ತುಂಬ ಜನ ಕನ್ನಡ ಕಮ್ಯುನಿಟಿ ಯೂಟ್ಯೂಬರ್ಸ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತಿದ್ದೆ, ಆದರೆ ಆ ಕಡೆ ಒಂಚೂರು ಏನೂ ರಿಪ್ಲೈ ಬಂದಿಲ್ಲ. ನನಗೆ ತುಂಬ ಬೇಜಾರಾಗ್ಬಿಡ್ತು, ಏನು ಯಾಕೋ ರಿಪ್ಲೈ ಮಾಡ್ತಾಯಿಲ್ಲ. ಸೊ 2 ಟೀಮ್ ಕೋಡ್ ಕೊಡ್ತಾರೋ ನಾನು ನೋಡ್ತಾ ಇದ್ದೆ. ಓಕೆ, ಹೆಡ್ಶಾಟ್ ಹೊಡಿತಿರ್ರಿ. ಓಕೆ, ಅವ್ರು ಹೇಳ್ತಾಯಿದ್ರು ಮೈಕ್ ಆನ್ ಮಾಡ್ಕೊಂಡಿದ್ದೆ, ನಾನು ಹೆಡ್ಶಾಟ್ ಹೊಡಿತಿದ್ರು. ಸೊ ಅವ್ರ ಜೊತೆ ನಾನು ಮಾತಾಡಿರಲಿಲ್ಲ. ಎಂತಕ್ಕಂತಂದರೆ ನಾನು ಮಾತಾಡಿದರೆ ಲೈವ್ ಸ್ಟ್ರೀಮಲ್ಲಿ ಅವ್ರಿಗೆ ಕೇಳಿಸೋದಿಲ್ಲ. ನನ್ನ ಲೈವ್ ಸ್ಟ್ರೀಮಲ್ಲೂ ಇದೇ ಥರ ಪ್ರಾಬ್ಲಮ್ ಇರ್ತಿತ್ತು. ಸೊ ಅದಕ್ಕೋಸ್ಕರನೇ ಇದಾಗಿದ್ದು. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ, ಡಿಸ್ಕ್ರಿಪ್ಷನಲ್ಲಿ ಅವ್ರ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2K ರೀಚ್ ಮಾಡಿಸಿ ಅವ್ರಿಗೂ ಕೂಡ. ಸೊ ಎಲ್ಲ ಯೂಟ್ಯೂಬರ್ಸ್ಗೂ, ಎಲ್ಲ ಗೇಮಿಂಗ್ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ, ಫ್ರೀ ಫೈರ್ ಗೇಮಿಂಗ್ ಯೂಟ್ಯೂಬರ್ಸ್ಗೆ. ಓಕೆನಾ, ಅದೇ ಅವ್ರಿಗೂ ಕೂಡ 2K ರೀಚ್ ಮಾಡಿಸಿ, ನನಗೆ 1K ರೀಚ್ ಮಾಡಿಸಿ. ಓಕೆನಾ, ನಾನು ಅವ್ರ ಜೊತೆ ಮಾತಾಡ್ತಾನೆ ಇದ್ದೆ ಅವಾಗಿಂದನೂ.
ಸೊ ಅವ್ರ ಜೊತೆ ನಾನು ಮಾತಾಡ್ತಿದ್ದೆ ಆದರೆ ಕೇಳಿಸ್ರಲ್ಲ. ಸೊ ಜಾಸ್ತಿ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಪ್ರತಿಯೊಂದು ಮೂಲೆಯಲ್ಲೇ ಹೋಗಬೇಕು ಇದು, ಅಂದರೆ ನಾನು ಇವ್ರ ಜೊತೆ ಆಡಿದ್ದೀನಿ ಅಂತ ಎಲ್ರಿಗೂ ಗೊತ್ತಾಗಬೇಕು. ಓಕೆನಾ? ಸೊ ವಿಡಿಯೋ ಮಾಡಿದೆ ತುಂಬ ದಿವಸ ಆಯಿತು, ಅದಕ್ಕೋಸ್ಕರ ಯಾರು ಬೇಜಾರು ಮಾಡ್ಕೊಳಕ್ಕೆಲ್ಲ ಹೋಗ್ಬೇಡಿ ಗೈಸ್. ನಾನು ತುಂಬ ದಿವಸ ಆಯ್ತು ವಿಡಿಯೋ ಮಾಡಿದೆ, ಅದಕ್ಕೋಸ್ಕರ ಯಾರು ಬೇಜಾರು ಮಾಡ್ಕೊಳಕ್ಕೆಲ್ಲ ಹೋಗ್ಬೇಡಿ. ನೀವು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ತಪ್ಪದೆ ನಮಗೆ ಆದಷ್ಟು ಸಪೋರ್ಟ್ ಮಾಡಿ. ಇವ್ರ ಚಾನಲ್ ಹೆಸರು ಐತೆ, ಸೊ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಗೈಸ್. ಓಕೆನಾ? ನೀವು ಅವರಿಗೆ ಸಪೋರ್ಟ್ ಮಾಡಬೇಕು, ಇವನಿಗಷ್ಟೇ ಸಪೋರ್ಟ್ ಮಾಡೋಣ, ಇವನಿಗೆ ಬೇಕು ಅವನಿಗಷ್ಟೇ ಸಪೋರ್ಟ್ ಮಾಡೋಣ ಅಂತ ಯಾವತ್ತೂ ಅಂದ್ಕೋಬೇಡಿ. ಸೊ ಅವ್ರಿಗೂ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಓಕೆನಾ? ನಾವಿಬ್ಬರು ಇನ್ಮೇಲೆ ಡೈಲಿ ಅಂದರೆ ನಾವಿಬ್ಬರು ವೀಡಿಯೋಸ್ನ ಮಾಡ್ತಿರ್ತೀವಿ ಗೈಸ್. ಓಕೆನಾ? ನಾವಿಬ್ಬರು ವೀಡಿಯೋಸ್ನ ಮಾಡ್ತಿರ್ತೀವಿ. ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ಆದರೆ ನಾನಿಲ್ಲಿ ಅವ್ರ ಸೌಂಡು ರೆಕಾರ್ಡ್ ಆಗಿಲ್ಲ ಮಾತಾಡೋದು. ಓಕೆನಾ? ಸೊ ನೀವಿಬ್ಬರು ಕೂಡ ನಮಗೆ ಸಪೋರ್ಟ್ ಮಾಡಬೇಕು. ಅವ್ರಿಗೀಗ ಆಲ್ರೆಡಿ 1.33K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಅವ್ರಿಗೆ 2K ರೀಚ್ ಮಾಡಿಸಿ. ಇಲ್ಲ ಅಂತಂದರೆ ಓಕೆನಾ, 2K ಇದೆ ನೋಡಿ ಅವ್ರ ಐಡಿ. ಸೊ 2K 72 ಲೆವೆಲು. ಓಕೆನಾ? ಅವ್ರಿಗೆ 2K ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿಸಿ, ನನಗೆ 1Kನ ರೀಚ್ ಮಾಡಿಸ್ಬಿಡಿ ಗೈಸ್. ಓಕೆನಾ? ಈಗ ಫಸ್ಟ್ 500 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿಸಿ, ಆಮೇಲೆ ಗೋಲ್ಡನ್ ಅಂತೆ. ಕೊಲಾಬ್ರೇಷನ್ 11K ಆದ್ಮೇಲೆ ಮಾಡ್ತೀನಿ ಗೈಸ್. ಓಕೆನಾ? ಕೊಲಾಬ್ರೇಷನ್ 11K ಆದ್ಮೇಲೆ ಮಾಡ್ತೀನಿ. ಓಕೆ, ಅವ್ರು ಬಾಯ್ ಅಂತ ಹೇಳ್ತಾರೆ. ಓಕೆನಾ? ಕೊಲಾಬ್ರೇಷನ್ನು 11K ಆದಮೇಲೆ ಮಾಡ್ತೀನಿ. ಅದು ಕೂಡ ಇವ್ರ ಜೊತೆಗೇನೆ. ಓಕೆನಾ? ಇವ್ರಿಗೆ ಗೊತ್ತಿದೆ ನಾವು ವಿಡಿಯೋ ಮಾಡೋದು. ಸೊ ಅದು ನಾನು ಲಾಸ್ಟಿಗೆ ಹೇಳ್ತೀನಿ, ಸ್ಟಾರ್ಟಿಂಗಿಂದ ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಟೀಮ್ ಕೊಟ್ಟಿದ್ದರಿಂದ ಬಂದಿದ್ದು ನಾನು, ಆದರೆ ನಾನು ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದೀನಿ ಅಂತೆಲ್ಲ ಅವರಿಗೆ ಗೊತ್ತಿರಲಿಲ್ಲ. ಓಕೆ, ಎಕ್ಸಿಟ್ ಆಗೋಣ ಅಂತಾರೆ. ಓಕೆ ನೋಡಿ, ಸಖತ್ತಾಗದು ಮಾತ್ರ. ಸೊ ಅವ್ರದ್ದು ಎಲ್ಲಿದೆ ನೋಡಿ, ಫ್ರೆಂಡ್ ರಿಕ್ವೆಸ್ಟಲ್ಲಿ ಇದೆ ಅವ್ರದ್ದು ಐಡಿ. ಐ ಥಿಂಕ್ ಇಷ್ಟೇ ಗೈಸ್ ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದು. ಸೊ ನೀವಿಬ್ಬರು ಇಬ್ಬರು ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ನಾನು ಕೊಲಾಬ್ರೇಷನ್ ಇವ್ರ ಜೊತೆಗೆ ಮಾಡೋಕ್ಕೆ ಇಷ್ಟಪಡೋದು. ಓಕೆನಾ ಗೈಸ್? ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಗೈಸ್. ಓಕೆನಾ? ಬಾಯ್ ಗೈಸ್. ಅಷ್ಟೇ, ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ಬಾಯ್.